ಇನ್ನು ಸಿದ್ದರಾಮಯ್ಯ ಟೀಮ್ನ ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇವತ್ತು ರಾತ್ರಿ ಡಿನ್ನರ್ ಮೀಟಿಂಗ್ಗೆ ಪ್ಲಾನ್ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ ಬಣ. ಅದರಲ್ಲಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಡಿನ್ನರ್ ಮೀಟ್ ಮಾಡೋ ಪ್ಲಾನ್ ಮಾಡಿಕೊಂಡಿದ್ರು. ಇವತ್ತು ರಾತ್ರಿ ನಡಿಬೇಕಿದ್ದ ಡಿನ್ನರ್ ಮೀಟಿಂಗ್ ರದ್ದು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಕ್ಯಾನ್ಸಲ್ ಮಾಡಿ. ಹೈಕಮಾಂಡ್ ನಿಂದ ಸಿದ್ದು ಬಣಕ್ಕೆ ಡಿನ್ನರ್ ಮೀಟ್ ನಡೆಸಬೇಡಿ ಅಂತ ಸೂಚನೆ ಬಂದಿದೆ. ಸಿಎಂ ಬದಲು ಚರ್ಚೆ ಬಂದ್ರೆ ಏನು ಮಾಡಬೇಕು ಅಂತ ಚರ್ಚೆಗೆ ಕರೆದಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲು ಮಾಡಬೇಕು ಅಂತ ಏನಾದ್ರೂ ನಿರ್ಧಾರ ಬಂದ್ರೆ ನಮ್ಮ ನಿಲುವೇನಾಗಿರಬೇಕು, ಅದರ ಬಗ್ಗೆ ಇವತ್ತು ಸಭೆ ಕರೆದಿದ್ರು. ಯಾವುದೇ ಮೀಟಿಂಗ್ ನಡೆಸಬೇಡಿ ಅಂತ ಹೈಕಮಾಂಡ್ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿದ್ಯಾ, ಈ ಹಿಂದೆಯೂ ಆರಂಭಿಕ ದಿನಗಳಲ್ಲಿ ಅಂದ್ರೆ 1 ವರ್ಷಕ್ಕೆ ಮುಂಚೆಯೋ 6 ತಿಂಗಳ ಮುಂಚೆ ಇದೇ ರೀತಿ ಡಿನ್ನರ್ ಪಾಲಿಟಿಕ್ಸ್ ಗಳು ಜೋರಾಗಿ ನಡೀತಾ ಇದ್ವು. ಆಗಲೂ ಕೂಡ ಹೈಕಮಾಂಡ್ಗೆ ವಿಷಯ ತಿಳಿಸಿ ಡಿ ಕೆ ಶಿವಕುಮಾರ್ ಆ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ ಗಳಿಗೆ ಕತ್ತರಿ ಹಾಕಿಸಿದ್ರು. ಆದ್ರೆ ಈಗ ಯಾವಾಗ ಕುರ್ಚಿ ಕಾದಾಟ ಕಾವು ಪಡ್ಕೊಂಡಿದ್ಯೋ ಮತ್ತೊಂದು ಡಿನ್ನರ್ ಮೀಟಿಂಗ್ ಗಳು ಅರೇಂಜ್ ಆಗ್ತಾ ಇವೆ. ಅದಕ್ಕೂ ಕೂಡ ಈಗ ಕತ್ತರಿ ಹಾಕಿಸಿದ್ದಾರೆ. ಏನ್ ಬಂದಿದೆ ಸೂಚನೆ ಹೈಕಮಾಂಡ್ ನಿಂದ? ಭವನ, ನಾರ್ಮಲ್ ಆಗಿ ಈ ರೀತಿಯಾದಂತಹ ನಾಯಕತ್ವ ಬದಲಾವಣೆಯ ವಿಚಾರಗಳು ಮುನ್ನೆಲೆಗೆ ಬಂದ ತಕ್ಷಣ ಅವರವರ ಬಣದವರು, ಈಗ ಡಿ ಕೆ ಶಿವಕುಮಾರ್ ಅವರು ಇರಬಹುದು, ಸಿಎಂ ಸಿದ್ದರಾಮಯ್ಯನವರು ಇರಬಹುದು, ಅವರವರ ಬಣದವರು ಅವರ ನಾಯಕರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ವಿಚಾರ ಏನಾದ್ರೂ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಹೈಕಮಾಂಡ್ ಮನಸ್ಸನ್ನ ಮಾಡಿದ್ರೆ ನಾವು ಯಾವ ರೀತಿಯಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು, ಸಿಎಂ ಪರವಾಗಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಅನ್ನ ಬೀಸಬೇಕು, ಸಿಎಂ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸಿದ ನಂತರವೂ ಕೂಡ ಇಲ್ಲ ಸಿಎಂ ಅನ್ನ ಚೇಂಜ್ ಮಾಡಲೇಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ನಾವು ಯಾರನ್ನ ಸಿಎಂ ಸ್ಥಾನಕ್ಕೆ ಇವರು ಅರ್ಹರಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅವರನ್ನ ಸಜೆಸ್ಟ್ ಮಾಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ದಿನಗಳಿಂದ ಮೀಟಿಂಗ್ಗಳೇ ನಡೀತಾನೆ ಇದೆ. ಈ ವಾರದ ಹಿಂದೆ ಕೂಡ ಸಿಎಂ ಆಪ್ತ ಬಣ ಮೀಟಿಂಗ್ ಅನ್ನ ನಡೆಸಿತ್ತು. ಸತೀಶ್ ಜಾರಕಿಹೊಳಿ ಇರಬಹುದು, ಮುನಿಯಪ್ಪ ಇರಬಹುದು, ಅದರ ಜೊತೆಗೆ ಇವರು ಪರಮೇಶ್ವರ್ ಅವರು ಇರಬಹುದು, ದಿನೇಶ್ ಗುಂಡೂರಾವ್ ಇರಬಹುದು, ಈ ರೀತಿಯಾಗಿ ಇವರೆಲ್ಲರೂ ಸೇರಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಾಗ ನಾರ್ಮಲ್ ಆಗಿ ನಾವು ರಾಜಕೀಯವನ್ನ ಚರ್ಚೆ ಮಾಡೋದಿಕ್ಕೆ ಬಂದಿದ್ವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇವತ್ತು ಕೂಡ ಅದೇ ರೀತಿಯಾಗಿ ಅವರು ಡಿನ್ನರ್ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ಮಾಡೋರಿದ್ರು. ಆದ್ರೆ ಹೈಕಮಾಂಡ್ ಈ ಡಿನ್ನರ್ ಮೀಟಿಂಗ್ ಗೆ ಬ್ರೇಕ್ ಹಾಕಿದೆ ಅನ್ನುವಂತಹ ಮಾಹಿತಿ ದೊರೀತಾ ಇರುವಂತದ್ದು. ಸಂಜೆ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರಾತ್ರಿ ಪರಮೇಶ್ವರ್ ಅವರು ಕೂಡ ಹೊರಗಡೆ ಇರುವಂತಹವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರಾತ್ರಿಯೇ ಅವರು ಡಿನ್ನರ್ ಮೀಟಿಂಗ್ ಅನ್ನ ನಡೆಸುವಂತಹ ಪ್ಲಾನ್ ನಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರೀತಾ ಇರುವಂತದ್ದು. ಹೈಕಮಾಂಡ್ ಈ ಪರಿಸ್ಥಿತಿಯಲ್ಲಿ ಅಂದ್ರೆ ಈಗ ಆಲ್ರೆಡಿ ನಾಯಕತ್ವ ಬದಲಾವಣೆಯ ಚರ್ಚೆ ಏನು ಮುನ್ನೆಲೆಗೆ ಬಂದಾಗಿಂದಲೂ ಕೂಡ ವಿರೋಧ ಪಕ್ಷ ಆಗಿರುವಂತಹ ಬಿಜೆಪಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ನಿಮ್ಮಲ್ಲಿ ಸಿಎಂ ಸ್ಥಾನ ಏನಿದೆ, ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ, ಅದೇ ಸಾಕಷ್ಟು ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ನೀವು ಸೆಷನ್ ಅನ್ನ ಮುಂದೂಡಿ ಅನ್ನುವಂತಹ ಮಾತನ್ನ ವಿಜಯೇಂದ್ರ ಅವರು ಕೂಡ ಹೇಳಿದ್ರು. ಇದರ ಬೆನ್ನಲ್ಲೇ ಈ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ಗಳು ನಡೀತಾ ಹೋದ್ರೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡುವಂತೆ ಈಗ ಆಲ್ರೆಡಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ದೊರೀತಾ ಇದೆ. ಇವತ್ತು ಸಂಜೆ ಕರೆದಿದ್ದಂತಹ ಡಿನ್ನರ್ ಮೀಟಿಂಗ್ ಬಹುತೇಕ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದು ಅಲ್ಲಿನ ಆಪ್ತ ಬಳಗ ಹೇಳ್ತಾ ಇರುವಂತದ್ದು. ಭಾವನಾ, ಎಸ್, ಧನ್ಯವಾದ ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.